ಆಶ್ವಾಸನೆಯ ನೀಡುವಿರಿ ನೀವು, ಆಶಯಗಳಲ್ಲೇ ಬದುಕುವೆವು ನಾವು, ಕಾಯಿರಿ ಎನ್ನುವಿರಿ ನೀವು, ಕಂಬನಿಯಲ್ಲೇ ಕೈ ತೊಳೆಯುತ್ತಿರುವೆವು ನಾವು, ಆಸೆಯ ಬೆಣ್ಣೆಯ ಮೆತ್ತುತ್ತಿರುವಿರಿ ನೀವು. ನೋಡಿ, ಆಸೆಯ ಬೆಣ್ಣೆಯ ಮೆತ್ತುತ್ತಿರುವಿರಿ ನೀವು, ಆದೇಶ ಪ್ರತಿ ಪಡೆಯಲು ಪರದಾಡುತ್ತಿರುವೆವು ನಾವು, ವರ್ಷಗಳ ನಿಮಿಷಗಳಂತೆ ಕಳೆಯುತ್ತ ಮನದಾಳದ ಮಾತು ಇದು. ಅಧಿಕಾರದ ಬದುಕು ನಿಮ್ಮದು, ಅಧಿಕಾರದ ಬದುಕು ನಿಮ್ಮದು. ಈಗ ನಾನೇ ಬೆಂಗಳೂರಿಗೆ ಬರ್ಲಿಕ್ಕೆ ಇದು 3ನೇ ಸಲ. ಇಲ್ಲಿವರೆಗೆ ನಾನು ಬೆಂಗಳೂರು ನೋಡಿರಲೇ ಇಲ್ಲ, ಇದು 3ನೇ ಸಲ. ಎಷ್ಟು ಕಷ್ಟಪಟ್ಟು ಬರ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದೇನು ಬಹಳ ಕಷ್ಟ ಅಲ್ಲ ಬೇರೆಯವರಿಗಿಂತ. ಆದ್ರೂ ಕೂಡ ನಮಸ್ಕಾರ ಸರ್, ನನ್ನ ಹೆಸರು ಹಂಸ ಅಂತ ಹೇಳ್ಬಿಟ್ಟು. ನಮ್ಮ ಅಳಲನ್ನ ತೋಡ್ಕೊಳ್ಳೋಕ್ಕೆ ನಿಮ್ಗೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಮೊದಲನೇದಾಗಿ ಇನ್ನೊಂದು ಹೇಳಿಗಾಗಿ ನಾವು ಈ ಹೋರಾಟನ ಕೈಗೊಳ್ತಾ ಇರೋದು. ಈ 2017ರಲ್ಲಿ ನೋಟಿಫಿಕೇಷನ್ ಬಿಟ್ಬಿಟ್ಟು 2018ರಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡಿದರು. ಅದರಲ್ಲಿ ಅಕ್ರಮವಾಗಿದೆ ಅಂತೇಳ್ಬಿಟ್ಟು ಮರು ಪರೀಕ್ಷೆಗೆ ಆದೇಶ ಮಾಡಿ ಮತ್ತು 2024 ಫೆಬ್ರವರಿಲಿ ನಾವು ಎಕ್ಸಾಮ್ ಬರೆದ್ವಿ. 1 ವರ್ಷ ಕಳೀತು. ಮೊನ್ನೆ ಫೆಬ್ರವರಿಗೇ ಈ 2025 ಬಂದ್ರೂ ನಮಗೆ ಆದೇಶ ಪ್ರತಿ ನೀಡಿಲ್ಲ, ಇನ್ಯಾವುದೇ ಕಾರ್ಯಗಳನ್ನು ಪೂರ್ಣಗೊಳಿಸಲಿಲ್ಲ. ತಾತ್ಕಾಲಿಕ ಆಯ್ಕೆ ಪಟ್ಟಿನ ಬಿಟ್ಬಿಟ್ಟು 5 ತಿಂಗಳುಗಳಾಗಿದ್ರೂ ಇನ್ನೂ ಯಾವುದೇ ರೀತಿ ಅಡ್ವರ್ಸ್ಗಳು ಆಗ್ತಾ ಇರದೇ ಇಲ್ಲ ಕಾರಣಕ್ಕೆ ನಾವು ಇಲ್ಲಿ ಕೂಡಬೇಕಾದ ಪರಿಸ್ಥಿತಿ ಬಂದಿರೋದು. ಒಂದು, ನಾವು ನಮ್ಮ ತಂದೆ ತಾಯಿಗಳನ್ನು ಸಾಕಬೇಕಾಗಿದ್ದ ಟೈಮಲ್ಲಿ ಅವ್ರ ಮೇಲೆ ನಾವು ಡಿಪೆಂಡ್ ಆಗಿರೋ ಕಾರಣಕ್ಕೆ ನಮಗೆ ನೋವು ಆಗ್ತಾಯಿದೆ. ಇನ್ನೊಂದು, ನಾವು KPCL ಆಫೀಸ್ಗಳಿಗೆ, ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ಗಳಿಗೆ ಅಡ್ಡಾಡ್ತಾನೆ ಇದ್ದೀವಿ. MD ಸರ್ ಅವ್ರ ಹತ್ರ ಕೇಳ್ತೀವಿ, ಅವ್ರು ನಮಗೆ ರೆಸ್ಪಾಂಡ್ ಕೂಡ ಮಾಡ್ತಾರೆ, ನಾನು ಅದಕ್ಕೆ ಆದೇಶ ಮಾಡ್ತಿದ್ದೀನಿ ಅಂತ. ಬಟ್ ಡೌನ್ ಲೆವೆಲಲ್ಲಿ ಯಾವುದೇ ರೀತಿ ಕೆಲಸ ಕಾರ್ಯಗಳು ನಡೀತಾ ಇಲ್ಲ. ನನ್ನ ಹೆಸರು ಖಾಲಿದ್ ಮೊಹಿದ್ದೀನ್ ಅಂಥೇಳಿ. ನಾನು KPCL 2017ರ ನೇಮಕಾತಿಯಲ್ಲಿ ಕೆಮಿಕಲ್ ಸೂಪರ್ವೈಸರ್ ಹುದ್ದೆಗೆ ಆಯ್ಕೆಯಾಗಿರುವಂತಹ ಅಭ್ಯರ್ಥಿ. ಈ KPCL ಆಡಳಿತ ಮಂಡಳಿ, ರಾಜ್ಯ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ನನ್ನ ಒಂದು ವಿನಂತಿ, ಭಾವನಾತ್ಮಕ ವಿನಂತಿ ಏನು ಅಂತ ಹೇಳಿದ್ರೆ, ನಾನು ಈಗಾಗಲೇ 2015ರಲ್ಲಿ ಈ ಪರೀಕ್ಷೆಯನ್ನು ಬರೆದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಂಡಿದ್ದೆ. ಪ್ರಾವಿಷನಲ್ ಲೀಸ್ಟ್ನಲ್ಲಿ ನನ್ನ ಹೆಸರಿತ್ತು. 2017ರ ನೇಮಕಾತಿಯಲ್ಲಿ 2018ರಲ್ಲಿ ಪರೀಕ್ಷೆಯನ್ನು ಬರೆದೆ. ಅಲ್ಲಿ ಕೂಡ ನಾನು ಅಂಕಗಳ ಆಧಾರದ ಮೇಲೆ ಮೊದಲನೇ ಸ್ಥಾನದಲ್ಲಿದ್ದೆ. ಆದರೆ 2018ರ ಪರೀಕ್ಷೆಗಳು ಏನು ಭ್ರಷ್ಟಾಚಾರ ನಡೆದಿದೆ ಅಂಥೇಳಿ ರದ್ದುಗೊಳಿಸಿ ಮತ್ತೆ ಕೋರ್ಟ್ ಆದೇಶದಂತೆ 2024 ಫೆಬ್ರವರಿ ತಿಂಗಳಲ್ಲಿ ಏನು ಪರೀಕ್ಷೆಗಳು ನಡೆದವು. ಮತ್ತು ಆ ಪರೀಕ್ಷೆಯನ್ನು ಕೂಡ ನಾನು ಬರೆದೆ. 3 ಸಲ ನಾನು ಪರೀಕ್ಷೆ ಬರೆದೆ. ಮತ್ತು ಆಗಲೂ ಕೂಡ ನಾನು ಆಯ್ಕೆಯಾಗಿದ್ದೇನೆ. ಅಷ್ಟೇ ಅಲ್ಲ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಂಡಿದ್ದೇನೆ. ನಮ್ಮ ಹುದ್ದೆಗೆ ಸಂಬಂಧಿಸಿದಂತೆ ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟ್ ಬಿಟ್ಟಿದ್ದಾರೆ, ರಿವೈಸ್ಡ್ ಸೆಲೆಕ್ಷನ್ ಲಿಸ್ಟ್ ಬಿಟ್ಟಿದ್ದಾರೆ. ಈಗ ಪರೀಕ್ಷೆ ಬರೆದು ನಾನು 1 ವರ್ಷ ಆಗ್ತಾಯಿದೆ. ಆದರೂ ಇವತ್ತಿಗೂ ಕೂಡ ನಮಗೆ ಆದೇಶ ಪತ್ರ ನೀಡ್ತಾ ಇಲ್ಲ. ಕಾನೂನು ತೊಡಕುಗಳಿದ್ದಾವೆ ಅಂಥೇಳಿ ಹೇಳ್ತಾ ಇದ್ದಾರೆ. ಅಧಿಕಾರಿಗಳಿಗೆ ನನ್ನ ವಿನಂತಿ, ಅಧಿಕಾರಿಗಳೇ, ಈ ಸಂಬಂಧಪಟ್ಟ ಸಚಿವರುಗಳೇ, ನಮ್ಮ ನೋವನ್ನು ನೀವು ಅರ್ಥ ಮಾಡಿಕೊಳ್ಳಿ. ಯಾವುದೇ ತರಹದ ಅದಕ್ಕೆ ಅಡಚಣೆಗಳಿದ್ದರೆ ಆದಷ್ಟು ಬೇಗ ಅವುಗಳನ್ನು ನಿವಾರಣೆ ಮಾಡಿ ದಯಮಾಡಿ ನಮಗೆ ಆದೇಶ ಪತ್ರವನ್ನು ನೀಡಬೇಕು ಅಂಥೇಳಿ ನಾನು ಕಳಕಳಿಯಾಗಿ ಕೇಳಿಕೊಳ್ಳುತ್ತೇನೆ.